2025ರ ಡಿಸೆಂಬರ್ 11ರಂದು ಇಡೀ ಡಿಜಿಟಲ್ ಜಗತ್ತು ಒಂದೇ ಸಲ ಅಲ್ಲೋಲ ಕಲ್ಲೋಲ ಆಗಿ ಹೋಗಿತ್ತು. ಭಾರತದಾದ್ಯಂತ ಲಕ್ಷಾಂತರ ಹೂಡಿಕೆದಾರರು ಉಸಿರು ಬಿಗಿ ಹಿಡಿದು ಮಧ್ಯರಾತ್ರಿ ದಾಟಿದ ತಕ್ಷಣ ರಿಫ್ರೆಶ್ ಬಟನ್ ಮೇಲೆ ಬೆರಳಿಟ್ಟು ಕಾಯುತ್ತಿದ್ದರು. ಅಂತೂ ಆ ಕ್ಷಣ ಬಂದೇ ಬಿಟ್ಟಿತ್ತು. ಕರೋನಾ ರೆಮಿಡೀಸ್ ಐಪಿಒ ಹಂಚಿಕೆ ಸ್ಟೇಟಸ್ ಕೊನೆಗೂ ಲೈವ್ ಆಗಿತ್ತು. ಇದು ಬರೀ ಸಾಮಾನ್ಯ ಹಣಕಾಸು ಅಪ್ಡೇಟ್ ಆಗಿರಲಿಲ್ಲ. ಇದು ದೊಡ್ಡ ಪಣದ ಲಾಟರಿ ಇದ್ದ ಹಾಗೆ. ಒಂದು ಭರವಸೆ ಮೂಡಿಸಿದ್ದ ಫಾರ್ಮಾಸ್ಯುಟಿಕಲ್ ದೈತ್ಯ ಕಂಪನಿಯಲ್ಲಿ ಪಾಲು ಪಡೆಯಲು ತಮ್ಮ ಉಳಿತಾಯವನ್ನೇ ಸುರಿದಿದ್ದ ಲಕ್ಷಾಂತರ ಜನರಿಗೆ ಇದು ಸತ್ಯದ ಕ್ಷಣವಾಗಿತ್ತು. ಕರೋನಾ ರೆಮಿಡೀಸ್ ಐಪಿಒ ಅಲಾಟ್ಮೆಂಟ್ ಸ್ಟೇಟಸ್ಗಾಗಿ ಹುಡುಕಾಟ ಎಷ್ಟು ಹೆಚ್ಚಿತ್ತು ಅಂದ್ರೆ ಸರ್ವರ್ಗಳು ಕೂಡ ಡೌನ್ ಆಗಿದ್ದವು, ಜೊತೆಗೆ ಟ್ರೆಂಡಿಂಗ್ ಚಾಟ್ಗಳಲ್ಲಿ ಇದೇ ತುಂಬಿ ಹೋಗಿತ್ತು. ಇದು ಈ ಐಪಿಒಗೆ ಇದ್ದ ಅದ್ಭುತ ಬೇಡಿಕೆಗೆ ಒಂದು ಸಾಕ್ಷಿ. ತಾವು ಆ ಅದೃಷ್ಟಶಾಲಿಗಳ ಪೈಕಿ ಒಬ್ಬರ ಅಂತ, ತಮ್ಮ ಹೂಡಿಕೆಯ ಕನಸುಗಳು ಈಗ ನನಸಾಗುತ್ತವೆಯಾ ಅಂತ ತಿಳ್ಕೊಳ್ಳೋಕೆ ಜನ ತುದಿಗಾಲ ಮೇಲೆ ನಿಂತಿದ್ದರು. ಗಾಳಿಯಲ್ಲಿ ದಟ್ಟವಾದ ನಿರೀಕ್ಷೆ ತುಂಬಿತ್ತು, ಆತಂಕ ಮತ್ತು ರೋಮಾಂಚನದ ಮಿಶ್ರಣವಿತ್ತು, ಯಾಕಂದ್ರೆ ಎಷ್ಟೋ ಜನರ ಆರ್ಥಿಕ ಭವಿಷ್ಯ ಅತಂತ್ರವಾಗಿತ್ತು. ಈ ಡಿಜಿಟಲ್ ಗಡಿಬಿಡಿ ಬರೀ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ತಾವು ಹಾಕಿದ ಪಣವನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕೆ, ಕಂಪನಿಯ ಭವಿಷ್ಯದ ಮೇಲಿನ ತಮ್ಮ ನಂಬಿಕೆಯನ್ನು ಮತ್ತು ಭಾರಿ ಲಾಭ ಗಳಿಸುವ ಸಾಧ್ಯತೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಇತ್ತು. ಮುಂದಿನ ಕೆಲವೇ ದಿನಗಳಲ್ಲಿ ಖುಷಿಯೋ ಅಥವಾ ನಿರಾಸೆಯೋ ಕಾದಿತ್ತು, ಆದರೆ ಸದ್ಯಕ್ಕೆ ಅವರಿಗೆ ಬೇಕಾಗಿದ್ದು ಒಂದೇ ಒಂದು ಮಾತು: ಅಲಾಟ್ ಆಗಿದೆ ಅನ್ನೋ ಆ ಒಂದು ಅದೃಷ್ಟದ ಪದ. ಈ ಹಣಕಾಸಿನ ಹುಚ್ಚಾಟದಲ್ಲಿ ಯಾರು ಅದೃಷ್ಟಶಾಲಿಗಳಾಗಿ ಹೊರಹೊಮ್ಮುತ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ಅಂದಿನ ಆ ಕ್ಷಣದ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಒಂದ್ಸಲ ಈ ಸಂಖ್ಯೆಗಳನ್ನ ನೋಡೋಣ ಬನ್ನಿ. ಡಿಸೆಂಬರ್ 8ರಂದು ಶುರುವಾಗಿ ಕೇವಲ 2 ದಿನದಲ್ಲೇ ಅಂದ್ರೆ ಡಿಸೆಂಬರ್ 10, 2025ಕ್ಕೆ ಮುಗಿದ ಕೊರೋನಾ ರೆಮಿಡೀಸ್ ಐಪಿಒ ಬರೀ ಜನಪ್ರಿಯವಾಗಿರಲಿಲ್ಲ, ಅದೊಂದು ದೊಡ್ಡ ಕ್ರಾಂತಿಯೇ ಆಗಿತ್ತು. ಒಟ್ಟು 655.37 ಕೋಟಿ ರೂಪಾಯಿ ಮೌಲ್ಯದ ಈಒಗೆ ಬರೋಬ್ಬರಿ 137.04 ಪಟ್ಟು ಹೆಚ್ಚು ಅಪ್ಲಿಕೇಶನ್ಗಳು ಬಂದಿದ್ದು, ನಿಜಕ್ಕೂ ಇದು ಅಚ್ಚರಿ ಹುಟ್ಟಿಸುವಂಥದ್ದು. ಅಂದ್ರೆ ನೀವೇ ಯೋಚನೆ ಮಾಡಿ, ಒಂದೇ ಒಂದು ಶೇರ್ ಸಿಗಬೇಕು ಅಂದ್ರೆ ಸುಮಾರು 137 ಅರ್ಜಿಗಳು ಬಂದಿದ್ವು. ಈ ಸಂಖ್ಯೆ ಏನು ಹೇಳುತ್ತೆ ಅಂದ್ರೆ ಎಷ್ಟೇ ಉತ್ಸಾಹವಿದ್ರೂ ಬಹುತೇಕ ಚಿಲ್ಲರೆ ಹೂಡಿಕೆದಾರರಿಗೆ ನಿರಾಸೆ ಗ್ಯಾರಂಟಿಯಾಗಿತ್ತು. ಅವರಿಗೆ ಅವಕಾಶಗಳು ತುಂಬಾ ಕಡಿಮೆ ಇದ್ವು, ಹೀಗಾಗಿ ಅಲಾಟ್ಮೆಂಟ್ ಪ್ರಕ್ರಿಯೆ ಹೂಡಿಕೆ ಅನ್ನೋದಕ್ಕಿಂತ ಲಾಟರಿ ಹೊಡೆದ ಹಾಗೆ ಅನ್ನಿಸ್ತಿತ್ತು. ಇದರ ಜೊತೆಗೆ ಇದರ ಆಕರ್ಷಣೆ ಇನ್ನಷ್ಟು ಹೆಚ್ಚಿಸಲು ಅಲಾಟ್ಮೆಂಟ್ ದಿನದಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಥವಾ ಜಿಎಂಪಿ ಬರೋಬ್ಬರಿ 27.8% ಇತ್ತು. ಅಧಿಕೃತ ಲಿಸ್ಟಿಂಗ್ ಆಗೋ ಮುನ್ನವೇ ಶೇರ್ಗಳು ಯಾವ ಪ್ರೀಮಿಯಂ ದರದಲ್ಲಿ ಟ್ರೇಡ್ ಆಗ್ತಿದ್ವು ಅಂತ ತೋರಿಸೋ ಈ ಅನಧಿಕೃತ ಸೂಚಕ ಹೂಡಿಕೆದಾರರ ಭಾರೀ ವಿಶ್ವಾಸವನ್ನ, ಹಾಗೇ ಲಿಸ್ಟಿಂಗ್ ಆದಾಗ ದೊಡ್ಡ ಲಾಭ ಸಿಗೋ ಸಾಧ್ಯತೆಯನ್ನ ತೋರಿಸ್ತಿತ್ತು. ಇದು ಸ್ಪಷ್ಟ ಸಂದೇಶ ನೀಡಿತ್ತು: ಕೊರೋನಾ ರೆಮಿಡೀಸ್ ಬಹಳ ಬೇಡಿಕೆಯಲ್ಲಿತ್ತು, ಹಾಗೆ ಎಲ್ಲರೂ ಇದರ ಒಂದು ಭಾಗವಾಗಲು ಬಯಸಿದ್ರು. ಇದು ಸ್ಪರ್ಧೆಯನ್ನು ಹಿಂದೆಂದೂ ಕಾಣದ ಮಟ್ಟಕ್ಕೆ ಏರಿಸಿತ್ತು ಮತ್ತು ನಂತರ ನಡೆದ ಡಿಜಿಟಲ್ ಹಂಟ್ಗೆ ವೇದಿಕೆ ಸಿದ್ಧಪಡಿಸಿತು. ಇಷ್ಟೊಂದು ಪೈಪೋಟಿ ಇರೋದ್ರಿಂದ ತಮ್ಮ ಹಂಚಿಕೆ ಸ್ಟೇಟಸ್ ಚೆಕ್ ಮಾಡೋದು ಬಹಳ ಮುಖ್ಯವಾಗಿತ್ತು, ಒಂದು ರೀತಿಯ ಆಚಾರದಂತೆ ಆಗ್ಬಿಟ್ಟಿತ್ತು. ಇದರ ಅಧಿಕೃತ ರಿಜಿಸ್ಟ್ರಾರ್ ಆಗಿದ್ದ ಬಿಗ್ಶೇರ್ ಸರ್ವಿಸಸ್ ಈ ಡಿಜಿಟಲ್ ಹುಡುಕಾಟದ ಮುಖ್ಯ ಕೇಂದ್ರವಾಗಿತ್ತು. ಹೂಡಿಕೆದಾರರು ಅದರ ಪೋರ್ಟಲ್ಗೆ ಮುಗಿಬಿದ್ರು, ತಮ್ಮ ಅಪ್ಲಿಕೇಶನ್ ನಂಬರ್ಗಳು ಮತ್ತು ಪ್ಯಾನ್ ವಿವರಗಳನ್ನು ನಮೂದಿಸಿ ಸಕಾರಾತ್ಮಕ ಫಲಿತಾಂಶದ ನಿರೀಕ್ಷೆಯಲ್ಲಿದ್ರು. ಆದರೆ ಬಿಗ್ಶೇರ್ ಅಷ್ಟೇ ಏಕೈಕ ತಾಣವಾಗಿರಲಿಲ್ಲ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಬಿಎಸ್ಇ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಇ ಕೂಡ ಸ್ಟೇಟಸ್ ವೆರಿಫಿಕೇಷನ್ಗೆ ದಾರಿ ಮಾಡಿಕೊಟ್ಟಿದ್ದು. ಸರ್ವರ್ ಓವರ್ಲೋಡ್ ಆಗಿ ಕಷ್ಟಪಡುತ್ತಿದ್ದವರಿಗೆ ಅಥವಾ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಕನ್ಫರ್ಮೇಷನ್ ಬೇಕಿದ್ದವರಿಗೆ ಇದು ಬೇರೆ ಆಯ್ಕೆಗಳನ್ನ ಒದಗಿಸಿತು. ಇದರಿಂದಾಗಿ ನಿರ್ದಿಷ್ಟ ಸರ್ಚ್ ಪ್ರಶ್ನೆಗಳು ಹೆಚ್ಚಾದವು: ಕರೋನಾ ರೆಮಿಡೀಸ್ ಐಪಿಒ ಅಲಾಟ್ಮೆಂಟ್ ಸ್ಟೇಟಸ್, ಬಿಗ್ಶೇರ್ ಐಪಿಒ ಅಲಾಟ್ಮೆಂಟ್ ಸ್ಟೇಟಸ್, ಬಿಎಸ್ಇ ಐಪಿಒ ಅಲಾಟ್ಮೆಂಟ್ ಸ್ಟೇಟಸ್ ಚೆಕ್ ಮತ್ತು ಕರೋನಾ ಐಪಿಒ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನೋ ಶಾರ್ಟ್ಹ್ಯಾಂಡ್ ಕೂಡ ಬಹಳ ಚಾಲ್ತಿಯಲ್ಲಿತ್ತು. ಇದು ಒಂದು ಡಿಜಿಟಲ್ ನಿಧಿ ಶೋಧವಾಗಿತ್ತು, ಪ್ರತಿ ಕ್ಲಿಕ್ ಮತ್ತು ರಿಫ್ರೆಶ್ ಕೂಡ ಆರ್ಥಿಕ ಭರವಸೆಯ ಭಾರವನ್ನು ಹೊತ್ತಿತ್ತು. ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ದಕ್ಷತೆ ಒಮ್ಮೊಮ್ಮೆ ಅತಿಯಾದ ಟ್ರಾಫಿಕ್ನಿಂದ ತೊಂದರೆಗೊಳಗಾದರೂ ಭಾರತದ ಪ್ರಾಥಮಿಕ ಮಾರುಕಟ್ಟೆಯ ಆಧುನೀಕರಣವನ್ನು ಎತ್ತಿ ತೋರಿಸಿತು. ಇದು ಐಪಿಒ ಹೂಡಿಕೆಯ ಈ ಹೈಸ್ಟೇಕ್ಸ್ ಆಟವನ್ನು, ಸ್ಪರ್ಧಾತ್ಮಕವಾಗಿದ್ದರೂ ಸಹ ಲಕ್ಷಾಂತರ ಸಾಮಾನ್ಯ ನಾಗರಿಕರಿಗೆ ಸುಲಭವಾಗಿ ತಲುಪಿಸಿತು. ಅಲಾಟ್ಮೆಂಟ್ ಆದ ಮಾರನೇ ದಿನ ಅಂದ್ರೆ 2025ರ ಡಿಸೆಂಬರ್ 12ರಂದು ಹೊಸ ಆರ್ಥಿಕ ಚಟುವಟಿಕೆಗಳು ಮತ್ತೆ ಬೇರೆ ಬೇರೆ ಭಾವನಾತ್ಮಕ ಪ್ರತಿಕ್ರಿಯೆಗಳಿಗೆ ಕಾರಣವಾಯಿತು. ಹೆಚ್ಚಿನ ಅರ್ಜಿದಾರರು ಅಂದ್ರೆ ಯಾರಿಗೆ ಶೇರ್ ಸಿಕ್ಕಿರಲಿಲ್ಲವೋ ಅವರೆಲ್ಲರಿಗೂ ಇದು ಅವರ ಹಣ ವಾಪಸ್ ಬರುವ ದಿನವಿದಾಗಿತ್ತು. ರಿಫಂಡ್ಗಳು ಶುರುವಾದವು, ಹಣ ಬ್ಯಾಂಕ್ ಖಾತೆಗಳಿಗೆ ವಾಪಸ್ ಕಳಿಸಲಾಯಿತು. ಇದ್ರಿಂದ ಬಹುತೇಕರಿಗೆ ಒಂದು ನಿರಾಸೆಯ ನಿಟ್ಟುಸಿರು ಬಿಡುವಂತಾಯ್ತು. ತುಂಬಾ ಜನಕ್ಕೆ ಬೇಜಾರಾಗೋದು ಸಹಜ, ಆದ್ರೂ ಹಣ ಬೇಗ ವಾಪಸ್ ಬಂದಿದ್ದರಿಂದ ಮಾರುಕಟ್ಟೆಯಲ್ಲಿ ಲಿಕ್ವಿಡಿಟಿ ಉಳಿಯಿತು. ಇದರಿಂದ ಹೂಡಿಕೆದಾರರಿಗೆ ತಮ್ಮ ಹಣವನ್ನು ಬೇರೆ ಅವಕಾಶಗಳಲ್ಲಿ ತೊಡಗಿಸಲು ಅನುಕೂಲವಾಯಿತು. ಆದರೆ ಕೆಲವು ಅದೃಷ್ಟವಂತರಿಗೆ ಈ ದಿನ ಒಂದು ಸದ್ದಿಲ್ಲದ ಗೆಲುವಿನ ದಿನವಾಗಿತ್ತು. ಶೇರ್ಗಳು ನೇರವಾಗಿ ಅವರ ಡಿಮ್ಯಾಟ್ ಖಾತೆಗಳಿಗೆ ಕ್ರೆಡಿಟ್ ಆದವು, ಡಿಜಿಟಲ್ನಲ್ಲಿ ಹಾಕಿದ್ದ ಅವರ ಅರ್ಜಿಗಳು ಈಗ ನಿಜವಾದ ಆಸ್ತಿಯಾಗಿ ಬದಲಾದವು. ಈ ಕ್ರೆಡಿಟ್ ಆಗೋ ಪ್ರಕ್ರಿಯೆ ತುಂಬಾನೇ ಮುಖ್ಯವಾದ ಹಂತ.
ಇದು ಅವರ ಮಾಲೀಕತ್ವವನ್ನ ಖಾತ್ರಿಪಡಿಸಿ ಹೂಡಿಕೆ ಯಾತ್ರೆಯ ಮುಂದಿನ ಹಂತಕ್ಕೆ ಅವರನ್ನು ರೆಡಿ ಮಾಡ್ತು. ಈ ಎರಡೂ ಗುಂಪುಗಳ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಎದ್ದು ಕಾಣ್ತಿತ್ತು. ಒಂದು ಗುಂಪು ಮುಂದೆ ಸಾಗಿದ್ರೆ ಇನ್ನೊಂದು ಗುಂಪು ಒಂದು ರೋಮಾಂಚಕಾರಿ ಚೊಚ್ಚಲ ಪ್ರವೇಶಕ್ಕೆ ತಯಾರಿ ನಡೆಸ್ತಾ ಇತ್ತು. ಹೀಗೆ ಸುಲಭವಾಗಿ ಡಿಜಿಟಲ್ ಮೂಲಕ ರಿಫಂಡ್ ಮತ್ತು ಶೇರ್ಸ್ ಕ್ರೆಡಿಟ್ ಆಗಿರೋದು ಭಾರತದ ವೇಗವಾಗಿ ಬೆಳೆಯುತ್ತಿರುವ ಪ್ರೈಮರಿ ಮಾರ್ಕೆಟ್ನ ಗಟ್ಟಿಯಾದ ಮೂಲಭೂತ ಸೌಕರ್ಯವನ್ನ ಎತ್ತಿ ತೋರಿಸ್ತು. ಇದರಿಂದ ಅತಿ ಹೆಚ್ಚು ಬೇಡಿಕೆ ಇದ್ದಾಗಲೂ ನಮ್ಮ ಹಣಕಾಸು ವ್ಯವಸ್ಥೆ ಎಷ್ಟು ನಿಖರವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಖಾತ್ರಿಪಡಿಸಿತು. ಇವಾಗ ಎಲ್ಲರ ದೃಷ್ಟಿ ಡಿಸೆಂಬರ್ 15, 2025ರ ಕಡೆ. ಆ ದಿನ ಕೊರೋನಾ ರೆಮಿಡೀಸ್ ಕಂಪನಿಯ ಷೇರುಗಳು ಬಿಎಸ್ಇ ಮತ್ತು ಎನ್ಎಸ್ಇಯಲ್ಲಿ ಲಿಸ್ಟ್ ಆಗುತ್ತವೆ, ಅಂದ್ರೆ ಅಧಿಕೃತವಾಗಿ ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತವೆ. ಎಲ್ಲರೂ ಇದನ್ನ ತುಂಬಾನೇ ಎದುರು ನೋಡ್ತಿದ್ದಾರೆ. 137.04 ಪಟ್ಟು ಹೆಚ್ಚು ಅರ್ಜಿಗಳು ಬಂದಿರೋದ್ರಿಂದ, ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸುಮಾರು 28% ಇರೋದ್ರಿಂದ ಇದರ ಲಿಸ್ಟಿಂಗ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಅನ್ನೋ ನಿರೀಕ್ಷೆ ಆಕಾಶದಷ್ಟು ದೊಡ್ಡದಾಗಿದೆ. ಷೇರು ಹಂಚಿಕೆ ಸಿಕ್ಕಿರೋ ಹೂಡಿಕೆದಾರರು ಈಗ ದೊಡ್ಡ ಲಿಸ್ಟಿಂಗ್ ಲಾಭ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಇದು ಕಂಪನಿಯ ಜನಪ್ರಿಯತೆ ಮತ್ತು ಅದಕ್ಕಿರುವ ಭಾರೀ ಬೇಡಿಕೆಗೆ ಸ್ಪಷ್ಟ ಸಾಕ್ಷಿ. ಆದರೆ ಲಿಸ್ಟಿಂಗ್ ದಿನದಂದು ಕೆಲವು ಅನಿರೀಕ್ಷಿತ ಏರಿಳಿತಗಳು ಇರೋದು ಸಹಜ. ಮಾರ್ಕೆಟ್ ಆರಂಭದ ಬೆಲ್ ಬಿದ್ದ ತಕ್ಷಣವೇ ಟ್ರೇಡಿಂಗ್ ಶುರುವಾಗುತ್ತೆ. ಆಗ ಮಾರುಕಟ್ಟೆ ಕೊರೋನಾ ರೆಮಿಡೀಸ್ ಷೇರುಗಳ ನಿಜವಾದ ಮೌಲ್ಯವನ್ನ ನಿರ್ಧರಿಸುತ್ತೆ. ಇದು ಆಕಾಶಕ್ಕೆ ಏರಿ ಮೊದಲೇ ಹೂಡಿಕೆ ಮಾಡಿದವರಿಗೆ ದೊಡ್ಡ ಲಾಭ ತಂದು ಕೊಡುತ್ತಾ ಅಥವಾ ಅನಿರೀಕ್ಷಿತ ಸವಾಲುಗಳನ್ನ ಎದುರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಈ ಐಪಿಒ ಕೊರೋನಾ ರೆಮಿಡೀಸ್ ಕಂಪನಿಗೆ ಮಾತ್ರ ಗೆಲುವಲ್ಲ, ಇದು ಬೆಕ್ಶೈರ್ ಸರ್ವಿಸಸ್ ಕಂಪನಿಗೂ ದೊಡ್ಡ ಯಶಸ್ಸು ತಂದುಕೊಟ್ಟಿದೆ. ಯಾಕಂದ್ರೆ ಈ ಐಪಿಒ ಮೂಲಕ ಪ್ರಮುಖ ರಿಜಿಸ್ಟ್ರಾರ್ ಆಗಿ ಅವರ ಪ್ರಾಮುಖ್ಯತೆ ಇನ್ನಷ್ಟು ಹೆಚ್ಚಾಗಿದೆ. ಇನ್ನು ವಿಶಾಲವಾಗಿ ಹೇಳಬೇಕೆಂದರೆ ಇದು ಭಾರತದ ಪ್ರೈಮರಿ ಮಾರ್ಕೆಟ್ನ ಅದ್ಭುತ ಚಲನಶೀಲತೆಯನ್ನ ಎತ್ತಿ ತೋರಿಸುತ್ತೆ. ಇಲ್ಲಿ ಸಣ್ಣ ಹೂಡಿಕೆದಾರರು ಕೂಡ ಹೆಚ್ಚು ಸಕ್ರಿಯರಾಗಿದ್ದಾರೆ. ಫಾರ್ಮಾಸ್ಯೂಟಿಕಲ್ಸ್ನಂತಹ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹುಡುಕುತ್ತಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಕೊರೋನಾ ರೆಮಿಡೀಸ್ ಐಪಿಒ ಒಂದು ಮಾನದಂಡವಾಗಿ ಮಾರ್ಪಟ್ಟಿದೆ. ಇದು ತೀವ್ರ ಬೇಡಿಕೆ, ಡಿಜಿಟಲ್ ದಕ್ಷತೆ ಮತ್ತು ಷೇರು ಮಾರುಕಟ್ಟೆಯ ರೋಮಾಂಚಕ ಸಾಮರ್ಥ್ಯದ ಕಥೆ. ಮುಂದೇನು ಆಗುತ್ತೆ ಅಂತ ನಾವೆಲ್ಲರೂ ಕಾದು ನೋಡುತ್ತಿದ್ದೇವೆ.